ಲಂಚ ಪಡೆದುಕೊಳ್ತಾ ಇದ್ದ ಭ್ರಷ್ಟ ಪೊಲೀಸ್ ಅಧಿಕಾರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅದು ಕೂಡ ಲಂಚ ಪಡಿತಾ ಇರುವಾಗಲೇ ರೆಡ್ ಹ್ಯಾಂಡ್ ಆಗಿ ಇನ್ಸ್ಪೆಕ್ಟರ್ ಸಿಕ್ಕಿಬಿದ್ದಿದ್ದಾರೆ. ಯಾವ ಇನ್ಸ್ಪೆಕ್ಟರು ಕಳ್ಳ ಕಾಕರನ್ನ ಹಿಡಿಬೇಕಾಗಿತ್ತು ಅಂತ ಇನ್ಸ್ಪೆಕ್ಟರೇ ಸಿಕ್ಕಿಬಿದ್ದಿದ್ದಾರೆ. ಯಾದಗಿರಿಯ ಗುರುಮಠಕಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವೀರಣ್ಣ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ. ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇರೋದಕ್ಕೆ ಇನ್ಸ್ಪೆಕ್ಟರ್ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರಂತೆ. ಜಾತಿ ನಿಂದನೆ ಕೇಸು, ಆ ಕೇಸ್ನಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇರೋದಕ್ಕೆ ಅಂದರೆ ಬಂಧಿಸದೇ ಇರೋದಕ್ಕೆ ಬೇಡಿಕೆ ಇಟ್ಟಿದ್ರಂತೆ ದುಡ್ಡಿಗೆ. ಮತ್ತೊಂದು ಕೇಸ್ನಲ್ಲಿ ಪ್ರಕರಣದಿಂದ ಕೈ ಬಿಡೋದಕ್ಕೂ ಕೂಡ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರಂತೆ. ಲಕ್ಷಾಂತರ ರೂಪಾಯಿ ಹಣಕ್ಕಾಗಿ ವೀರಣ್ಣ ದೊಡ್ಡಮನಿ ಬೇಡಿಕೆ ಇಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರಿ ಪೊಲೀಸ್ ವಸತಿ ಗೃಹದಲ್ಲಿ ಲಂಚ ಪಡಿತಾ ಇದ್ರು ಇನ್ಸ್ಪೆಕ್ಟರು. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ. ಗುರುಮಠಕಲ್ದ ಗೋಪಾಳಪುರ ಗ್ರಾಮದಲ್ಲಿ ಆನಂದ್ ಎಂಬಾತನಿಂದ ದೂರು ದಾಖಲಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಜಾಕೀರ್ ಇನಾಮ್ದಾರ್ ಇವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಇನ್ನು ದುಡ್ಡು ಪಡೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನೋಡಿ, ಒಂದು ಪ್ರಕರಣದಲ್ಲಿ ಅವರ ಹೆಸರು ಇರಬೇಕಾ ಬೇಡವಾ, ಆ ಕೇಸ್ನಿಂದ ಕೈ ಬಿಡಬೇಕಾ ಆ ಪ್ರಕರಣದಿಂದ ಹೆಸರನ್ನ ದುಡ್ಡು ಕೊಡಿ. ಹಾಗಾದರೆ ಇದರ ಜೊತೆಗೆ ಜಾತಿ ನಿಂದನೆ ಪ್ರಕರಣ, ಅದು ಕೂಡ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗುವಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲೂ ಕೂಡ ದುಡ್ಡಿಗಾಗಿ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅರೆಸ್ಟ್ ಮಾಡಬಾರ್ದ, ದುಡ್ಡು ಕೊಡಿ. ಹಾಗಾದರೆ ಈ ರೀತಿ ದುಡ್ಡು ಪಡ್ಕೊಳ್ತಾ ಇದ್ದಂತಹ ಅಧಿಕಾರಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಳ್ಳ ಕಾಕರನ್ನು ಹಿಡಿಬೇಕಾಗಿದ್ದಂತಹ ಗುರುಮಠಕಲ್ನ ಇನ್ಸ್ಪೆಕ್ಟರ್ ತಾವೇ ಪೊಲೀಸ್ ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ.